ವಿದ್ಯಾರ್ಥಿಗಳೇ, ಮತ್ತೆ ಗಣಿತ ಕ್ಲಾಸ್ ಮುಂದುವರಿತಾ ಇದೆ. ನಾವು 2 ದಿನಗಳ ಹಿಂದೆ ಸ್ಟಾಪ್ ಮಾಡತಕ್ಕಂಥ ಒಂದು ಪಾಠ ಅರ್ಧ ಆಗಿತ್ತು. ಅದೇ ಪಾಠದ ಮುಂದುವರಿದ ಭಾಗವನ್ನು ಇವತ್ತು ಮಾಡ್ತಾ ಇದ್ದೇವೆ. ಸೋಮವಾರ ಗಣಿತ ಪರೀಕ್ಷೆ ಇರತಕ್ಕಂಥದ್ದು. ಗಣಿತ ಎಕ್ಸಾಮ್ನಲ್ಲಿ ನಿಮಗೆ 40 ಪ್ರಶ್ನೆಗಳು ಕಾಣಿಸ್ಕೊಳ್ತವೆ. ಪ್ರತಿ ಪ್ರಶ್ನೆಗೆ 2 ಮಾರ್ಕ್ಸ್ ಇದೆ. ಅಂದರೆ 80 ಮಾರ್ಕ್ಸ್ ಮ್ಯಾಥ್ಸನ್ನು ನೀವು ಮುಗಿಸ್ಕೊಳ್ತೀರಿ. ನನ್ನ ಪ್ರಕಾರ 40 ಪ್ರಶ್ನೆಗಳನ್ನು ಮಾಡಲಿಕ್ಕೆ 1.5 ಗಂಟೆ ಬೇಕಾಗ್ಬೋದು. ಸ್ವಲ್ಪ ಫಾಸ್ಟಾಗಿ ಮಾಡಿದರೆ ಸ್ನೇಹಿತರೆ 75 ನಿಮಿಷ ಬೇಕಾಗ್ಬೋದು. ಸಮಾಜಕ್ಕಿಂತ ವಿಜ್ಞಾನಕ್ಕಿಂತ ಗಣಿತಕ್ಕೆ ಜಾಸ್ತಿ ಹೊತ್ತು ಬೇಕು. ನೀವು 2 ಸ್ಟೆಪ್ಪು 3 ಸ್ಟೆಪ್ಪನ್ನು ಮಾಡಲಿಕ್ಕೆ ಜಾಗ ಬೇಕು. ಅದರಿಂದ ಮ್ಯಾಥ್ಸಿಗೆ ಸ್ವಲ್ಪ ಹೆಚ್ಚು ಸಮಯವನ್ನು ಕೊಡಿ ಅಂತ ವಿನಂತಿ ಮಾಡ್ಕೊಳ್ತಾರೆ. ನನಗೆ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡ್ತಾರೆ, ಎಲ್ಲಿ ಮಾಡೋದಪ್ಪ, ವರ್ಕೌಟ್ ಮಾಡಬೇಕಲ್ಲ, ಮಾಡಲಿಕ್ಕೆ ಪ್ಲೇಸ್ ಎಲ್ಲಿದೆ, ಎಕ್ಸ್ಟ್ರಾ ಶೀಟ್ ಕೊಡ್ತಾರ ಅಂತ ಕೇಳ್ತಾರೆ. ಸ್ನೇಹಿತರೆ, ಎಕ್ಸ್ಟ್ರಾ ಶೀಟ್ ಕೊಡೋದಿಲ್ಲ. ಬಟ್ ನಿಮ್ಮ ಕ್ವಶನ್ ಪೇಪರಲ್ಲಿ ಬೇಕಾದಷ್ಟು ಜಾಗ ಇದೆ, ಸ್ಪೇಸ್ ಇದೆ. ಪೆನ್ಸಿಲ್ ತಗೊಳ್ಳಿ, ವರ್ಕೌಟ್ ಮಾಡ್ತಾ ಹೋಗಿ. ಕೆಲವು ಪ್ರಶ್ನೆಗಳಿಗೆ 2 ಅಥವಾ 3 ಸ್ಟೆಪ್ಪಲ್ಲಿ ಮಾಡಬೇಕಾದ ಅನಿವಾರ್ಯತೆ ಇದೆ. ಕೆಲವನ್ನ ಮೈಂಡಲ್ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಹೆಚ್ಚು ಪ್ರಶ್ನೆಗಳನ್ನು ವರ್ಕೌಟ್ ಮಾಡ್ತಾ ಮಾಡಿ ತುಂಬ ಸೇಫ್ ಆಗಿರ್ತೀರಂತ ಮಾತುಗಳನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಸ್ಟಾರ್ಟ್ ಮಾಡ್ತೀವಿ ಸ್ನೇಹಿತರೆ. ಇವತ್ತಿನ ಸಂಚಿಕೆ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್ಸ್ಗಳು. ಸ್ನೇಹಿತರೆ, ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಂತ ಹೇಳುವಂತ ಸುಂದರವಾಗಿರ್ತಕ್ಕಂಥ ಪಾಠ. ಇದರ ಫಸ್ಟ್ ಪಾರ್ಟನ್ನು ಮಾಡಿ ಆಗಿದೆ. ಸೆಕೆಂಡ್ ಪಾರ್ಟಿಗೆ ಸ್ನೇಹಿತರೆ ಬರ್ತಾ ಇದ್ದೇನೆ. ಫಾರ್ಮುಲಾಗಳೇ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ನನ್ನ ಪ್ರಕಾರ ಈ ಪಾಠದಲ್ಲಿ 3 ಮಾರ್ಕಿನ ಪ್ರಶ್ನೆ ಪರೀಕ್ಷೆ ಬರಬೇಕು. 3 ಮಾರ್ಕ್ ಸ್ನೇಹಿತರೆ 3 ಪ್ರಶ್ನೆ ಪರೀಕ್ಷೆ ಬರಬೇಕು. 6 ಮಾರ್ಕ್ಸ್ ಇರ್ತಕ್ಕಂಥದ್ದು ಸ್ನೇಹಿತರೆ. ಅದರಲ್ಲಿ ಸೂತ್ರಗಳನ್ನು ಪರೀಕ್ಷೆ ಕೇಳಲೇಬೇಕು. ಸ್ನೇಹಿತರೆ, ಯಾವುದೆಲ್ಲ ಫಾರ್ಮುಲಾ ನೀವು ಕಲಿಬೇಕು, ನಾನು ಕಳೆದ ವಾರ ನಿಮ್ಗೆ ಹೇಳಿದ್ದೇನೆ ಪ್ರೀತಿಯಿಂದ, ಮತ್ತೆ ನೆನಪು ಮಾಡ್ತಾ ಇದ್ದೇನೆ. ಸ್ನೇಹಿತರೆ, ಕೋನಿಗೆ ಸಂಬಂಧಪಟ್ಟು, ಶಂಕುವಿಗೆ ಸಂಬಂಧಪಟ್ಟು 3 ಫಾರ್ಮುಲಾಗಳನ್ನು ಕಲಿಬೇಕು. ಅದರ ಲ್ಯಾಟರಲ್ ಸರ್ಫೇಸ್ ಏರಿಯಾ, ಟೋಟಲ್ ಸರ್ಫೇಸ್ ಏರಿಯಾ ಮತ್ತು ವಾಲ್ಯೂಮ್, ಸ್ನೇಹಿತರೆ 3 ಫಾರ್ಮುಲಾಗಳು ಬಹಳ ಇಂಪಾರ್ಟೆಂಟು. 3ಅನ್ನು ಕೂಡ ಕಲಿಬೇಕು. ಆಮೇಲೆ ಸಿಲಿಂಡ್ರಿಗೆ ಬಂದಾಗ ಸಿಲಿಂಡರ್ನ ಕೂಡ 3 ಸೂತ್ರಗಳು: ಪಾರ್ಶ್ವಮಯ ವಿಸ್ತೀರ್ಣ, ಲ್ಯಾಟರಲ್ ಸರ್ಫೇಸ್ ಏರಿಯಾ; ಪೂರ್ಣ ಹೊರಮಯ ವಿಸ್ತೀರ್ಣ, ಟೋಟಲ್ ಸರ್ಫೇಸ್ ಏರಿಯಾ; ಮತ್ತು ವಾಲ್ಯೂಮ್ ಮತ್ತು ಘನಫಲ. ಸ್ನೇಹಿತರೆ, ಈ 3 ಸೂತ್ರಗಳನ್ನು ನೀವು ಕಲಿಬೇಕಾದ್ದು ಸಿಲಿಂಡರ್ ಅಲ್ಲಿ. ಸ್ನೇಹಿತರೆ, ಆನಂತರ ನಿಮಗೆ ಸ್ಪಿಯರ್ ಬರ್ತದೆ, ಗೋಳ ಬರ್ತದೆ. ಸ್ನೇಹಿತರೆ, ಗೋಳವನ್ನು ತಗೊಂಡಾಗ ಅದರ ವಿಸ್ತೀರ್ಣ, ಅದರ ಏರಿಯಾವನ್ನ ಮಾಡ್ಲಿಕ್ಕೆ ಒಂದು ಸುಂದರವಾದ ಫಾರ್ಮುಲಾ ನೀವು ಕಲಿಯಬೇಕು. ಆಮೇಲೆ ವಾಲ್ಯೂಮ್ ಮಾಡ್ಲಿಕ್ಕೆ ಬಹಳ ಚಂದವಾಗಿರ್ತಕ್ಕಂಥ ಇನ್ನೊಂದು ಫಾರ್ಮುಲಾ ಇದೆ, ಕಲಿಬೇಕು ಅದನ್ನ. ಆಮೇಲೆ ಹೆಮಿಸ್ಫಿಯರ್ ತಗೊಂಡಾಗ, ಅಂದ್ರೆ ಅರ್ಧಗೋಳವನ್ನು ತಗೊಂಡಾಗ, ಘನಗೋಳ ಆದ್ರೆ ಒಂದು ಫಾರ್ಮುಲಾ ಇದೆ. ದರ್ ಇಸ್ ಎ ಫಾರ್ಮುಲಾ ಫೈಂಡಿಂಗ್ ದ ಸರ್ಫೇಸ್ ಏರಿಯಾ ಆಫ್ ದ ಹೆಮಿಸ್ಫಿಯರ್, ಸಾಲಿಡ್ ಹೆಮಿಸ್ಫಿಯರ್ ಅಂತ ಸ್ನೇಹಿತರೆ. 3πr² ಬರುತ್ತೆ, ರಿಪೀಟ್ಕೊಳ್ಳಿ ಫಾರ್ಮುಲಾವನ್ನ. ಈಸಿ ಫಾರ್ಮುಲಾ ಅದು. ಆಮೇಲೆ ಸ್ನೇಹಿತರೆ, ಟೊಳ್ಳು ಆದ್ರೆ, ಹಾಲೋ ಹೆಮಿಸ್ಫಿಯರ್ ಆದ್ರೆ ಸ್ನೇಹಿತರೆ 2πr² ಇಸ್ ದ ಫಾರ್ಮುಲಾ. ತುಂಬಾ ಪ್ರೀತಿಯಿಂದ ಕಲೀರಿ ಅಂತ ಹೇಳ್ತಾನೆ. ಸ್ನೇಹಿತರೆ, ಆನಂತರ ಆ ಹೆಮಿಸ್ಫಿಯರ್ನ ವಾಲ್ಯೂಮ್ ಅನ್ನ ಮಾಡ್ಲಿಕ್ಕೆ ಒಂದು ಚಂದವಾದ ಸೂತ್ರ ಇದೆ, ದಯವಿಟ್ಟು ಕಲೀರಿ. ಘನಫಲ ಮಾಡೋ ಸೂತ್ರವನ್ನು ಪ್ರೀತಿಯಿಂದ ಕಲೀರಿ. ಸ್ನೇಹಿತರೆ, ಆನಂತರ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಆಕೃತಿ ಬರುತ್ತೆ ಸ್ನೇಹಿತರೆ. ಅದನ್ನ ಫ್ರಸ್ಟ್ರಮ್ ಅಂತ ನೀವು ಕರೀತೀರಿ, ಭಿನ್ನಕ ಅಂತ ಕರೀತೀರಿ. ಶಂಕುವಿನ ಭಿನ್ನಕದ ಮೇಲೆ 3 ಸೂತ್ರ ಇದೆ ಸ್ನೇಹಿತರೆ. ಶಂಕುವಿನ ಭಿನ್ನಕ, ದ ಫ್ರಸ್ಟ್ರಮ್ ಆಫ್ ದ ಕೋನ್ ಅಂತ ಕರೀತಾರೆ. ಉದಾಹರಣೆಗೆ ಒಂದು ಐಸ್ ಕ್ರೀಮ್ನ ಕಪ್ ಇದೆ. ಐಸ್ ಕ್ರೀಮ್ನ ಕಪ್ ನೀವು ಮಧ್ಯದಲ್ಲಿ ಕಟ್ ಮಾಡಿದಾಗ ಏನಾಗುತ್ತೆ ಸ್ನೇಹಿತರೆ, ಮೇಲೆ ಒಂದು ಪೀಸ್ ಉಳಿತದೆ, ಅದು ಮತ್ತೆ ಕೋನ್ ಆಗಿರ್ತದೆ, ಶಂಕುವಾಗಿರ್ತದೆ. ಬಟ್ ಕೆಳಗಿನ ಪೀಸ್ ಇದೆಯಲ್ಲ ಸ್ನೇಹಿತರೆ, ಕೆಳಗಿನ ಪೀಸ್ ಅನ್ನ ಫ್ರಸ್ಟ್ರಮ್ ಅಂತ ಕರೀತಾರೆ, ಭಿನ್ನಕ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟು 3 ಸೂತ್ರಗಳನ್ನ ನನ್ನ ಪ್ರೀತಿ ವಿದ್ಯಾರ್ಥಿಗಳು ಬಹಳ ಆಸಕ್ತಿಯಿಂದ ಕಲಿಯಬೇಕು ಅಂತ ವಿನಂತಿ ಮಾಡ್ಕೊಳ್ತಾರೆ. ಸ್ನೇಹಿತರೆ, ಇದನ್ನೆಲ್ಲ ನೀವು ಕಲಿತಾದ ನಂತರ ಕೆಲವು ಬೇಸಿಕ್ ಥಿಂಗ್ಸ್ಗಳು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು. ಸ್ನೇಹಿತರೆ, ಯಾವುದೆಲ್ಲ ಬೇಸಿಕ್ ಥಿಂಗ್ಸ್ಗಳು ಅಂತ ಹೇಳಿದ್ರೆ ನಾನು ನೆನಪು ಮಾಡ್ತೇನೆ. ಒಂದು ರೈಟ್ ಆಂಗಲ್ ಟ್ರಯಾಂಗಲ್, ಒಂದು ಲಂಬಕೋನ ತ್ರಿಕೋನ ಇದೆ. ಸ್ನೇಹಿತರೆ, ರೈಟ್ ಆಂಗಲ್ ಟ್ರಯಾಂಗಲ್ ಅನ್ನು ನೀವು ಬೇಸ್ ಅನ್ನ ಫಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಒಂದು ರೌಂಡ್ ಪೂರ್ತಿಯಾಗಿ ರಿವಾಲ್ವ್ ಮಾಡ್ಕೊಂಡಾಗ 360 ಡಿಗ್ರಿ ಸ್ನೇಹಿತರೆ ತಿರುಗಿಸ್ತಾ ಹೋದಾಗ ಸ್ನೇಹಿತರೆ ನಿಮ್ಗೆ ಸಿಗುವಂತ ಆಕೃತಿ ಯಾವುದು? ರಿಪೀಟ್ ಮಾಡ್ಲಾ? ಒಂದು ಲಂಬಕೋನ ತ್ರಿಕೋನವನ್ನ ಪಾದವನ್ನ ಫಿಕ್ಸ್ ಮಾಡಿಕೊಂಡು ಸ್ನೇಹಿತರೆ, ಪಾದ ಅಲ್ಲ, ಎತ್ತರವನ್ನ ಫಿಕ್ಸ್ ಮಾಡಿಕೊಂಡು, ದ ಹೈಟ್ ಇಸ್ ಫಿಕ್ಸ್ಡ್ ಸ್ನೇಹಿತರೆ, ಹೈಟ್ ಇಸ್ ಫಿಕ್ಸ್ ಮಾಡಿಕೊಂಡು ಅದನ್ನ ಒಂದು ರೌಂಡ್ ಪೂರ್ತಿ 360 ಡಿಗ್ರಿ ತಿರುಗಿಸ್ತಾ ಹೋದ ಸ್ನೇಹಿತರೆ ಸಿಗುವಂತ ಆಕೃತಿ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಸಿಗುವಂತ ಆಕೃತಿ ಖಂಡಿತವಾಗಿ ಕೋನ್ ಆಗಿರುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಶಂಕು ಕರೆಕ್ಟ್ ಆಗಿರತಕ್ಕಂಥ ಉತ್ತರ. ಸ್ನೇಹಿತರೆ, ಅದೇ ರೀತಿಯಾಗಿ ಒಂದು ರೆಕ್ಟಾಂಗಲ್, ಒಂದು ಆಯತವನ್ನ ಲೆಂಗ್ತಿನ ಮೇಲೆ ಫಿಕ್ಸ್ ಮಾಡಿ ಸ್ನೇಹಿತರೆ ಬ್ರೆಡ್ತಿನ ಮೇಲೆ ರಿವಾಲ್ವ್ ಮಾಡಿದಾಗ, ಉದ್ದವನ್ನ ಫಿಕ್ಸ್ ಮಾಡಿಕೊಂಡು ಸ್ನೇಹಿತರೆ ಅದರ ಅಗಲವನ್ನ ಸ್ನೇಹಿತರೆ ಒಂದು ಸುತ್ತು ಪೂರ್ತಿ ತಿರುಗಿಸುವಾಗ ಸಿಗುವಂತ ಆಕೃತಿ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಸಿಗುವಂತ ಆಕೃತಿ ಖಂಡಿತವಾಗಿ ಕೂಡ ಸಿಲಿಂಡರ್ ಆಗಿರ್ತದೆ. ಇದು ಬೇಸಿಕ್ ಥಿಂಗ್ಸ್ಗಳು.
ಇತರ ಅಷ್ಟೇ ಪ್ರಾಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಪ್ರಾಮುಖ್ಯ ಥಿಂಗ್ಸ್ ಈ ಪಾಠದಲ್ಲಿ ಬಹಳ ಪ್ರಾಮುಖ್ಯವಾದ ಏನಂದ್ರೆ ಸ್ನೇಹಿತರೆ ನೆನಪಿಟ್ಕೊಳ್ಳಿ, ಒಂದು ಸಿಲಿಂಡರ್ನ ವಾಲ್ಯೂಮ್ ಅಷ್ಟೇ ಸೈಜಿನ ಬೇಸ್ ಮತ್ತು ಅಷ್ಟೇ ಸೈಜಿನ ಹೈಟ್ ಇರತಕ್ಕಂಥ ಕೋನಿನ ವಾಲ್ಯೂಮ್ನ 3 ಟೈಮ್ಸ್ ಇರುತ್ತೆ. ರಿಪೀಟ್ ಮಾಡ್ಲಾ? ಒಂದು ಸಿಲಿಂಡರ್ನ ಘನಫಲವು ಅಷ್ಟೇ ಪಾದ ಇರುವ, ಅಷ್ಟೇ ಸೈಜಿನ ಪಾದ ಇರುವ ಮತ್ತೆ ಅಷ್ಟೇ ಸೈಜಿನ ಎತ್ತರವಿರುವ ಶಂಕುವಿನ ಘನಫಲದ 3 ಪಟ್ಟು ಇರುತ್ತದೆ. ಇದನ್ನ ನೆನಪಿಟ್ಕೊಳ್ಬೇಕಾದ ಅಂಶ. ಅದರ ವೈಸ್ ವರ್ಷ ಕಂಡ್ರೆ ಟ್ರೂ ಆಗಿರುತ್ತೆ. ವೈಸ್ ವರ್ಷ ಅಂದ್ರೆ ಹೇಗೆ? ಒಂದು ಶಂಕುವಿನ ಘನಫಲ ಎಷ್ಟಿರ್ತದೋ ಅಷ್ಟೇ ಪಾದವನ್ನ ಹೊಂದಿರುವ, ಅಷ್ಟೇ ಸೈಜಿನ ಎತ್ತರವನ್ನ ಹೊಂದಿರುವ ಶಂಕುವಿನ ಘನಫಲವು ಅದರ 1/3 ಭಾಗ 1/3 ಆಗಿರುತ್ತೆ ಅಂತ ಹೇಳೋದು ಕೂಡ ನೆನಪಿಟ್ಕೊಳ್ಬೇಕು. ನಂತರ ಆನಂತರ ನೆನಪಿಟ್ಕೊಳ್ಬೇಕಾದ ಇನ್ನೊಂದು ಪ್ರಾಮುಖ್ಯ ಅಂಶ ಅಂತ ರಿಪೀಟ್ ಮಾಡ್ತಾರೆ, ತುಂಬಾ ಪ್ರಾಮುಖ್ಯ ಅಂಶ ಅಂತ ನಂಗೆ ಅನಿಸ್ತಾ ಇದೆ. ದಯವಿಟ್ಟು ಇದನ್ನ ಕಲಿತಾ ಹೋಗಿ. ಒಂದು ಘನಗೋಳವನ್ನ ಅಥವಾ ಯಾವುದೇ ಒಂದು ಘನಾಕೃತಿಯನ್ನ ಇನ್ನೊಂದು ಘನಾಕೃತಿಯ ಕನ್ವರ್ಟ್ ಮಾಡಿದಾಗ, ಇದರ ಒಂದು ಘನಾಕೃತಿಯನ್ನ ಇನ್ನೊಂದು ಘನಾಕೃತಿಯಾಗಿ ನೀವು ಮೆಲ್ಟ್ ಮಾಡಿ ರೂಪಾಂತರ ಮಾಡಿದಾಗ ಸ್ನೇಹಿತರೆ ಯಾವುದು ಚೇಂಜ್ ಆಗೋದಿಲ್ಲ ಅಂತ ಕೇಳ್ತಾರೆ ಸ್ನೇಹಿತರೆ. ಯಾವುದು ಚೇಂಜ್ ಆಗೋದಿಲ್ಲ ಸ್ನೇಹಿತರೆ? ಘನಫಲ ಚೇಂಜ್ ಆಗೋದಿಲ್ಲ, ವಾಲ್ಯೂಮ್ ಚೇಂಜ್ ಆಗೋದಿಲ್ಲ. ವೆನ್ ಎ ಸಾಲಿಡ್ ಹೆಮಿಸ್ಪಿಯರ್ ಸಾಲಿಡ್ ಸ್ಪಿಯರ್ ಸ್ನೇಹಿತರೆ, ಯಾವುದೇ ಸಾಲಿಡ್ ಆಕೃತಿಯನ್ನು ನೀವು ಮೆಲ್ಟ್ ಮಾಡಿ ಇನ್ನೊಂದು ಆಕೃತಿಯನ್ನ ಮಾಡಿದಾಗ ಯಾವುದು ಚೇಂಜ್ ಆಗೋದಿಲ್ಲ. ಇದರ ಯಾವುದು ಚೇಂಜ್ ಆಗುತ್ತಿದ್ರೆ ಅದಕ್ಕೆ ಉತ್ತರ ಘನಫಲ ಚೇಂಜ್ ಆಗೋದಿಲ್ಲ, ವಾಲ್ಯೂಮ್ ವಿಲ್ ನಾಟ್ ಡಿಫರ್ ಅಂತ ಹೇಳುವಂತದ್ದು. ಒಂದು ಸ್ಪಿಯರ್ ಅನ್ನ ಕರಗಿಸಿ ನೀವು ಒಂದು ಗೋಳವನ್ನ ಕರಗಿಸಿ ಗೊಂಬೆಯನ್ನ ಮಾಡಿದಾಗ ಯಾವುದು ಚೇಂಜ್ ಆಗೋದಿಲ್ಲ ಸ್ನೇಹಿತರೆ, ಖಂಡಿತವಾಗಿ ಚೇಂಜ್ ಆಗದಿರತಕ್ಕಂಥದ್ದು ಅದರ ಘನಫಲ ಅಂತ ಹೇಳುವಂಥದ್ದು ಕರೆಕ್ಟ್ ಆಗಿರುತ್ತೆ ಸ್ನೇಹಿತರೆ, ಕರೆಕ್ಟ್ ಆದ ಉತ್ತರ. ಇದರ ಅತ್ಯಂತ ಸರಳವಾದ ಕ್ವಶನ್ಗಳಿಂದ ಮತ್ತೆ ಸ್ಟಾರ್ಟ್ ಮಾಡೋಣ. ಈ ಪಾಠ ತುಂಬಾ ಚಂದ ಇದೆ, ನೀವು ಖಂಡಿತ 3 ಮಾರ್ಕ್ಸ್ ಅನ್ನ ತಗೊಳ್ಬೇಕು ಅಂತ ನಂಗೆ ಅನಿಸ್ತಾ ಇದೆ. ಇದರ ಪ್ರಶ್ನೆಗಳು ಈ ರೀತಿ ಇದೆ. 2 ಸ್ಪಿಯರ್ಸ್ಗಳಿದೆ, 2 ಗೋಳಗಳಿದೆ. ಅವುಗಳ ತ್ರಿಜ್ಯಗಳ ರೇಷೋಗಳು, ತ್ರಿಜ್ಯಗಳ ಅನುಪಾತಗಳು, ದ ರೇಷೋ ಆಫ್ ದ ರೇಡಿಯೈ ಆರ್ 2:3, 2:3 ಆಗಿದೆ. ಹಾಗಿದ್ರೆ ಅದರ ವಿಸ್ತೀರ್ಣಗಳ ರೇಷೋ ಎಷ್ಟು? ದ ರೇಷೋ ಆಫ್ ದ ಏರಿಯಾ ಸ್ನೇಹಿತರೆ ಎಷ್ಟು ಅಂತ ಕೇಳ್ತಾರೆ. ಇದರ ವಿಸ್ತೀರ್ಣದ ಫಾರ್ಮುಲಾದಲ್ಲಿ r² ಬರೋದು ನಿಮ್ಗೆ ಗೊತ್ತಿದೆ ಅಂತ ಆದಾಗ ಮೈಂಡ್ ಅಲ್ಲಿ ವರ್ಕ್ ಮಾಡಿ ಸಾಧ್ಯ ಆಗುತ್ತೆ ಸ್ನೇಹಿತರೆ. 2 ಅನ್ನ ಸ್ಕ್ವೇರ್ ಮಾಡ್ಕೊಂಡಾಗ 4 ಆಯ್ತು, 3 ಅನ್ನ ಸ್ಕ್ವೇರ್ ಮಾಡಿದ್ರೆ 9 ಆಯ್ತು. ದ ಆನ್ಸರ್ ಇಸ್ 4:9, 4:9. ಇತರ 4:9. ಸ್ನೇಹಿತರೆ ಅದೇ ವಾಲ್ಯೂಮ್ಗಳ ರೇಷೋವನ್ನ ಕೇಳಿದಾಗ, ಘನಫಲಗಳ ಸ್ನೇಹಿತರೆ ಅನುಪಾತವನ್ನ ಕೇಳಿದಾಗ ಸ್ನೇಹಿತರೆ ನೀವು ಅದನ್ನ ಕ್ಯೂಬ್ ಮಾಡಿ ಬರೆದ್ರಾಯ್ತು. ಯಾಕಂದ್ರೆ ವಾಲ್ಯೂಮ್ನ ಫಾರ್ಮುಲಾದಲ್ಲಿ r³ ಬರ್ತದೆ, r ಘನ ಬರ್ತದೆ. ಸೊ ಕ್ಯೂಬ್ ಮಾಡಿ ಬರ್ಕೊಳ್ಳಿ. 2ಅನ್ನ ಕ್ಯೂಬ್ ಮಾಡ್ಕೊಂಡಾಗ 8 ಆಯ್ತು, 3ಅನ್ನ ಕ್ಯೂಬ್ ಮಾಡ್ಕೊಂಡಾಗ 27 ಆಯ್ತು. ಇದರ ಫೈನಲ್ ಆನ್ಸರ್ ಇಸ್ 8:27 ಅಂತ ಹೇಳುವಂತದ್ದು ಕರೆಕ್ಟ್ ಆಗಿರ್ತಕ್ಕಂಥ ಸ್ನೇಹಿತರೆ, ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸ್ನೇಹಿತರೆ ಬಹಳ ಚಂದವಾಗಿರ್ತಕ್ಕಂಥ ಪ್ರಶ್ನೆಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಒಂದು ಸಿಲಿಂಡರ್ ಕೊಡ್ತಾರೆ, ದಟ್ ಇಸ್ 1 ಸಿಲಿಂಡರ್. ಆಮೇಲೆ ಒಂದು ಕೋನ್ ಕೊಡ್ತಾರೆ. ಅವ್ರು ಹೇಳ್ತಾರೆ ಅವುಗಳ ವಾಲ್ಯೂಮ್ಗಳು ಸೇಮ್ ಆಗಿದೆ, ಅವುಗಳ ಘನಫಲಗಳು ಸೇಮ್ ಆಗಿದೆ ಅಂತ ಹೇಳ್ತಾರೆ. ಅವುಗಳ ಘನಫಲಗಳು ಸೇಮ್ ಆಗಿದೆ ಹೇಳ್ತಾರೆ ಸ್ನೇಹಿತರೆ. ಆಮೇಲೆ ಒಂದರ ಬೇಸ್ ಮತ್ತು ಹೈಟ್ ಅನ್ನ ಕೊಡ್ತಾರೆ. ಇದರ ಒಂದರ ಬೇಸ್ ಮತ್ತು ಹೈಟ್ ಅನ್ನ ಕೊಡ್ತಾರೆ ಸ್ನೇಹಿತರೆ, ಮತ್ತೊಂದರ ಬೇಸ್ ಅನ್ನ ಕೊಡ್ತಾರೆ, ಹೈಟ್ ಕೊಡೋದಿಲ್ಲ. ರಿಪೀಟ್ ಮಾಡ್ತೇನೆ, ಸಿಲಿಂಡರ್ ಮತ್ತು ಕೋನ್ ಅನ್ನ ಕೊಟ್ಟಿರ್ತಾರೆ, ವಾಲ್ಯೂಮ್ಗಳು ಸೇಮ್ ಅಂತ ಕೊಟ್ಟಿರ್ತಾರೆ, ಅವುಗಳ ಘನಫಲಗಳು ಸ್ನೇಹಿತರೆ ಸೇಮ್ ಅಂತ ಕೊಟ್ಟಿರ್ತಾರೆ. ಸ್ನೇಹಿತರೆ ಒಂದರ ಬೇಸ್ ಕೊಡ್ತಾರೆ, ಹೈಟ್ ಕೊಡ್ತಾರೆ. ಉದಾಹರಣೆಗೆ ಸಿಲಿಂಡರ್ನ ಬೇಸ್ ಮತ್ತು ಹೈಟ್ ಅನ್ನ ಕೊಟ್ಟಿರ್ತಾರೆ. ಆಮೇಲೆ ಶಂಕುವಿನ ಬೇಸ್ನ ಸ್ನೇಹಿತರೆ ಬೇಸ್ನ ರೇಡಿಯಸ್ ಕೊಟ್ಟಿರ್ತಾರೆ, ಹೈಟ್ ಕೊಟ್ಟಿರೋದಿಲ್ಲ. ಸ್ನೇಹಿತರೆ ಕಂಪ್ಯಾರಿಸನ್ ಮಾಡ್ಕೊಂಡ್ರಾಯ್ತು. ಸ್ನೇಹಿತರೆ ಇದರ ಘನಫಲ ಸಮ ಅದರ ಘನಫಲವನ್ನು ನೀವು ಹೋಲಿಸ್ತಾ ಹೋದಾಗ ಸ್ನೇಹಿತರೆ ನಿಮಗೆ ಆನ್ಸರ್ ಸಿಗ್ತದೆ. ಬಹಳ ಈಸಿಯಲ್ಲಿ ಮಾಡ್ಲಿಕ್ಕಾಗುವಂತ 2 ಸ್ಟೆಪ್ನ ಲೆಕ್ಕ ಅಂತ ನಂಗೆ ಅನಿಸ್ತಾ ಇದೆ. ಇಂಥ ಕ್ವಶನ್ಗಳನ್ನ ಖಂಡಿತವಾಗಿ ಸ್ನೇಹಿತರೆ ಖಂಡಿತ ಮಿಸ್ ಮಾಡಬೇಡಿ. ಸ್ನೇಹಿತರೆ ಬಹಳ ಚಂದವಾಗಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ. ಸ್ನೇಹಿತರೆ 3 ಸೆಂಟಿಮೀಟರ್ ತ್ರಿಜ್ಯ ಇರತಕ್ಕಂತಹ ಒಂದು ಗೋಳವನ್ನ ಕರಗಿಸಿ 1 ಸೆಂಟಿಮೀಟರ್ ತ್ರಿಜ್ಯದ ಎಷ್ಟು ಗೋಳಗಳನ್ನ ಮಾಡಬಹುದು? ರಿಪೀಟ್ ಮಾಡ್ತೇನೆ. ಎ ಸ್ಪಿಯರ್ ಆಫ್ ರೇಡಿಯಸ್, ಎ ಸಾಲಿಡ್ ಹೆಮಿಸ್ಪಿಯರ್ ಆಫ್ ರೇಡಿಯಸ್ 3 centimeter is melted and created small spheres of radius 1 centimeter each. ಪ್ರತಿಯೊಂದು ಕೂಡ 1 ಸೆಂಟಿಮೀಟರ್ ತ್ರಿಜ್ಯವನ್ನ ಹೊಂದಿದೆ. ಎಷ್ಟು ಸಣ್ಣ ಗೋಳಗಳನ್ನ ಮಾಡಬಹುದು? ಇದು ಬಹಳ ಸಿಂಪಲ್ ಪ್ರಶ್ನೆ. ಇದು ನೀವು ಮೊದಲು ಮಾಡಬೇಕಾದ ಕೆಲಸ ಅಂತ ಹೇಳಿದ್ರೆ ದೊಡ್ಡ ಸ್ಪಿಯರ್ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿ. ಮೆಲ್ಟ್ ಮಾಡೋದಲ್ಲ, ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿ. ಆಮೇಲೆ ಸಣ್ಣದಾಗಿರ್ತಕ್ಕಂಥ ಸ್ಪಿಯರ್ಗಳ ರೇಡಿಯಸ್ ಕೊಟ್ಟಿದ್ದಾರೆ, ಸ್ನೇಹಿತರೆ ಅದರ ವಾಲ್ಯೂಮ್ ಅನ್ನು ಕೂಡ ಫೈಂಡ್ ಔಟ್ ಮಾಡಿ. ಸ್ನೇಹಿತರೆ ಫೈಂಡ್ ಔಟ್ ಮಾಡಿ, ಆಗ ನಿಮ್ಗೆ ಗೊತ್ತಾಗ್ತದೆ
ಸಣ್ಣ ಸಣ್ಣ ರೇಡಿಯಾ ಇರತಕ್ಕಂತಹ ಸ್ಪಿಯರ್ಗಳನ್ನ ಎಷ್ಟು ಕೂಡಿಸಿದಾಗ ದೊಡ್ಡ ಗೋಳ ಸಿಗುತ್ತೆ ಗೊತ್ತಾಗುತ್ತೆ ಸ್ನೇಹಿತರೆ. ಖಂಡಿತವಾಗಿ ಮಲ್ಟಿಪ್ಲೈ ಮಾಡಿ ಉತ್ತರವನ್ನ ಪಡ್ಕೊಳ್ಳಿಕ್ಕಾಗತ್ತೆ. ಇದು ಅತ್ಯಂತ ಈಸಿ ಆಗಿರ್ತಕ್ಕಂಥ ಕ್ವಶನ್ ಅಂತ ನನಗೆ ಅನಿಸ್ತಾ ಇದೆ. ಇಂಥ ಕ್ವಶನ್ಗಳನ್ನ ಖಂಡಿತ ಟ್ರೈ ಮಾಡಿ. ಸ್ನೇಹಿತರೆ ಬಹಳ ಸುಲಭ ಆಗಿರ್ತಕ್ಕಂಥ ಪ್ರಶ್ನೆಗಳು, ಖಂಡಿತ ಟ್ರೈ ಮಾಡಿ. ಅಥವಾ ಸ್ನೇಹಿತರೆ ಈ ರೀತಿ ಪ್ರಶ್ನೆಗಳು ರಿಪೀಟ್ ಮಾಡ್ತೇನೆ. 616 ಚದರ ಸೆಂಟಿಮೀಟರ್ ವಿಸ್ತೀರ್ಣ ಇರತಕ್ಕಂತಹ ಒಂದು ಗೋಳದ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಫೈಂಡ್ ದ ರೇಡಿಯಸ್ ಆಫ್ ಎ ಸ್ಪಿಯರ್ ವಿತ್ ದ ಸರ್ಫೇಸ್ ಏರಿಯಾ 616 ಸ್ಕ್ವೇರ್ ಸೆಂಟಿಮೀಟರ್. 616 ಚದರ ಸೆಂಟಿಮೀಟರ್. ಬಹಳ ಚಂದವಾದ ಪ್ರಶ್ನೆ. ನೀವು ಸರ್ಫೇಸ್ ಏರಿಯಾ ಸ್ನೇಹಿತರೆ ಫಾರ್ಮುಲಾವನ್ನ ಹಾಕಬೇಕು. ಇತರ ಫಾರ್ಮುಲಾ ಹಾಕೊಂಡಾಗ ನಿಮಗೆ ಫಾರ್ಮುಲಾ ಖಂಡಿತವಾಗಿ ಗೊತ್ತಿದೆ, ಮಾಡ್ತಾ ಹೋಗ್ತೀರಿ. 4πr² ಇಸ್ ದ ಫಾರ್ಮುಲಾ. ಮಿತ್ರ 4πr² ಅಂತ ಫಾರ್ಮುಲಾ. ಸ್ನೇಹಿತರೆ ಈ ಫಾರ್ಮುಲಾವನ್ನು ಹಾಕೊಂಡಾಗ ನಿಮ್ಗೆ ಆರ್ ಎಷ್ಟು ಅಂತ ಗೊತ್ತಿರೋದಿಲ್ಲ. ಆ ಪ್ಲೇಸಲ್ಲಿ ಸ್ನೇಹಿತರೆ 616 ಹಾಕೊಳ್ಳಿ. ಆಗ 4 ಮತ್ತು 616 ಸ್ನೇಹಿತರೆ ಕ್ಯಾನ್ಸಲ್ ಆಗ್ತದೆ. 154 ಉಳಿತದೆ. ಕಂಪ್ಯಾರಿಸನ್ ಮಾಡ್ತಾ ಹೋಗಿ ಸ್ನೇಹಿತರೆ. ತ್ರಿಜ್ಯ ನಿಮಗೆ 7 ಸೆಂಟಿಮೀಟರ್ ಬರ್ತದೆ. ದ ರೇಡಿಯಸ್ ಆಫ್ ದ ಸ್ಪಿಯರ್ ಇಸ್ 7 ಸೆಂಟಿಮೀಟರ್ ಬರ್ತದೆ. ಇಂಥದನ್ನ ಖಂಡಿತವಾಗಿ ಟ್ರೈ ಮಾಡಿ ಸ್ನೇಹಿತರೆ. ಈ ಪ್ರಶ್ನೆಗಳು ಮಿಸ್ ಆಗೋದಿಲ್ಲ, ಅತ್ಯಂತ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ. ಅಥವಾ ಇನ್ನೊಂದು ಬಹಳ ಸುಲಭ ಆಗಿರ್ತಕ್ಕಂಥ ಪ್ರಶ್ನೆ ನೆನಪು ಮಾಡ್ತೇನೆ ಸ್ನೇಹಿತರೆ. ನಾನು ಒಂದು ಸಿಲಿಂಡರ್ ಕೊಟ್ಟಿದ್ದಾರೆ, ಒಂದು ಸಿಲಿಂಡರ್ ಸ್ತಂಭಾಕೃತಿಯನ್ನ ಕೊಟ್ಟಿದ್ದಾರೆ. ಅದರ ಬೇಸ್ನ ಬೇಸ್ನ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಅದರ ಪಾದದ ವಿಸ್ತೀರ್ಣ 300 ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೈಟ್ ಸ್ನೇಹಿತರೆ 15 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದರ ವಾಲ್ಯೂಮ್ ಅನ್ನ ಸ್ನೇಹಿತರೆ ಕೇಳ್ತಾರೆ. ಸ್ನೇಹಿತರ ವಾಲ್ಯೂಮ್ ಅನ್ನ ಕೇಳ್ತಾರೆ. ಸ್ನೇಹಿತರ ವಾಲ್ಯೂಮ್ ಅಂದ್ರೆ ಘನಫಲವನ್ನ ಕೇಳ್ತಾರೆ. ತುಂಬಾ ಸಿಂಪಲ್ ಸ್ನೇಹಿತರ. ಘನಫಲವನ್ನ ಮಾಡುವಂತ ಫಾರ್ಮುಲಾ ಇದೆ πr² ಇಂಟು h. ಹೌದಲ್ಲ, πr² ಗುಣಿಸು h. ಸ್ನೇಹಿತರ πr² ಅಂತ ಹೇಳಿದ್ರೆ ಪಾದದ ವಿಸ್ತೀರ್ಣ ಅಂತ ಗೊತ್ತಾಯ್ತು. ಸ್ನೇಹಿತರ ಪಾದದ ವಿಸ್ತೀರ್ಣ πr² ಇದ್ದಲ್ಲಿ ಸ್ನೇಹಿತರೆ 300 ಹಾಕೊಳ್ಳಿ. ಅದಕ್ಕೆ ನೀವು ಹೈಟ್ ನಿಂದ ಗುಣಿಸ್ಕೊಳ್ಳಿ. 300 ಇಂಟು 15 ಮಾಡಿದಾಗ ನಿಮ್ಗೆ ಖಂಡಿತವಾಗಿ 4500 ಬರ್ತದೆ. 4500 ಘನ ಸೆಂಟಿಮೀಟರ್. 4500 ಕ್ಯೂಬಿಕ್ ಸೆಂಟಿಮೀಟರ್ ಈಸ್ ದ ರೈಟ್ ಆನ್ಸರ್. ಸ್ನೇಹಿತರೆ ಅದೇ ರೀತಿಯಾಗಿ ಕೋನಿಗೆ ಬಂದಾಗ ನಂತರ ಕೋನಲ್ಲಿ ಕೂಡ ಹಾಗೇನೆ. ಕೋನಲ್ಲಿ ಬೇಸ್ನ ಏರಿಯಾವನ್ನ ಕೊಟ್ಟಿರ್ತಾರೆ. ತ್ರಿಜ್ಯವನ್ನ ಕೊಡೋದಿಲ್ಲ, ಅದರ ವಿಸ್ತೀರ್ಣವನ್ನ, ಪಾದದ ವಿಸ್ತೀರ್ಣ ಕೊಟ್ಟಿರ್ತಾರೆ 300 ಸ್ಕ್ವೇರ್ ಸೆಂಟಿಮೀಟರ್ಸ್. 300 ಚದರ ಸೆಂಟಿಮೀಟರ್. ಅದರ ಹೈಟ್ 15 ಅಂತ ಕೊಟ್ಟಿರ್ತಾರೆ. ಸ್ನೇಹಿತರ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿ. ನಿಮ್ಗೆ ಗೊತ್ತಿದೆ ದ ಫಾರ್ಮುಲಾ. ಈಗ 3/1 πr² h ಬರಬೇಕು. ಹೌದಲ್ಲ, 1/3 πr² h ಬರಬೇಕು. 1/3 ಫಸ್ಟಿಗೆ ಹಾಕೊಳ್ತೀರಿ. ಸ್ನೇಹಿತರೆ πr² ಅಂದ್ರೆ ಪಾದದ ವಿಸ್ತೀರ್ಣ ಬರಬೇಕು. 300 ಕೊಟ್ಟಿದ್ದಾರೆ. 300 ನೇರವಾಗಿ ಹಾಕೊಳ್ಳಿ. ಇಂಟು h ಅಂದ್ರೆ ಸ್ನೇಹಿತರೆ ಇಂಟು 15 ಹಾಕಬೇಕು ಸ್ನೇಹಿತರೆ. ನೀವು ಇದನ್ನ ಕ್ಯಾನ್ಸಲ್ ಮಾಡ್ತಾ ಹೋದಾಗ ಮಲ್ಟಿಪ್ಲೈ ಮಾಡ್ತಾ ಸ್ನೇಹಿತರೆ ಆನ್ಸರ್ ಬರುತ್ತೆ ನಿಮ್ಗೆ. ಇದೆಲ್ಲ ಬಹಳ ಈಸಿ ಆಗಿರ್ತಕ್ಕಂಥ ಪ್ರಶ್ನೆಗಳು, ಎಲ್ಲ ವಿದ್ಯಾರ್ಥಿಗಳು ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಸ್ನೇಹಿತರೆ. ಅಥವಾ ಈ ರೀತಿ ಒಂದು ಪ್ರಶ್ನೆ ಇದೆ. ಒಂದು ಬಾವಿ ಇದೆ, ಒಂದು ವೆಲ್ ಅನ್ನ ಮಾಡಿದ್ದಾರೆ, ಒಂದು ಬಾವಿಯನ್ನ ಮಾಡಿದ್ದಾರೆ. ಅದರಲ್ಲಿ 8 ಮೀಟರ್ಗಳಷ್ಟು ಹೈಟ್ ಅಲ್ಲಿ ನೀರಿದೆ. ಇದರ ಬಾವಿಯ ತ್ರಿಜ್ಯ 7 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ನೀರು ಸಂಗ್ರಹವಾಗಿದೆ? ಎಷ್ಟು ನೀರು ಸಂಗ್ರಹವಾಗಿದೆ? ರಿಪೀಟ್ ಮಾಡ್ತೇನೆ. 7 ಮೀಟರ್ ತ್ರಿಜ್ಯ ಇರತಕ್ಕಂತಹ ಒಂದು ಬಾವಿ. ವೆಲ್ ಹ್ಯಾವಿಂಗ್ ರೇಡಿಯಸ್ 7 ಮೀಟರ್ಸ್. ಸ್ನೇಹಿತರೆ ಎಷ್ಟು ಹೈಟ್ ಸ್ನೇಹಿತರೆ ನೀರು ಸಂಗ್ರಹ ಆಗಿದೆ ಅಂತ ಹೇಳಿದ ಸ್ನೇಹಿತರೆ ಸುಮಾರು 8 ಮೀಟರ್ಗಳಷ್ಟು ಎತ್ತರದಲ್ಲಿ ನೀರು ಸಂಗ್ರಹ ಆಗಿದೆ. ಎಷ್ಟು ನೀರು ಸಂಗ್ರಹ ಆಗುತ್ತೆ ಅಂತ ಕೇಳ್ತೀನಿ ಸ್ನೇಹಿತರೆ. ನೀವು ವಾಲ್ಯೂಮ್ ಅನ್ನು ಫೈಂಡ್ ಔಟ್ ಮಾಡುವಂತದ್ದು. ಇದರ ವಾಲ್ಯೂಮ್ನ ಫಾರ್ಮಲ್ ನಿಮ್ಗೆ ಗೊತ್ತಿದೆ, πr² ಇಂಟು h ಅಂತ ಮಾಡುವಂತದ್ದು. ಇದರ r ತಗೊಳ್ತೀರಿ. 7 ಮೀಟರ್ಸ್ ಕೊಟ್ಟಿದ್ದಾರೆ, ಖಂಡಿತವಾಗಿ ಮಾಡಿ. ಸ್ನೇಹಿತರೆ ಎತ್ತರದಲ್ಲಿ ಸ್ನೇಹಿತರೆ 8 ಅಂತ ಹಾಕೊಳ್ಳಿ. ಸ್ನೇಹಿತರೆ ಯು ಗೆಟ್ ದ ಆನ್ಸರ್. ಇಂತಹ ಈಸಿ ಪ್ರಶ್ನೆ ಸ್ನೇಹಿತರೆ ಖಂಡಿತ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಖಂಡಿತ ಮಿಸ್ ಮಾಡ್ಕೋಬೇಡಿ ಸ್ನೇಹಿತರೆ. ಇನ್ನೊಂದು ಕ್ವಶನ್ ನೆನಪು ಮಾಡ್ತಾ ಇದ್ದೇನೆ. ಒಂದು ಬೀಕರಲ್ಲಿ ಆ ಬೀಕರ್ನ ರೇಡಿಯಸ್ ಕೊಟ್ಟಿರ್ತಾರೆ, ಹೈಟ್ ಕೊಟ್ಟಿರ್ತಾರೆ. ಸ್ನೇಹಿತರೆ ಒಂದು ಬೀಕರ್ನ ತ್ರಿಜ್ಯವನ್ನ ಕೊಟ್ಟಿದ್ದಾರೆ, ಎತ್ತರವನ್ನ ಸ್ನೇಹಿತರೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಫುಲ್ ನೀರಿದೆ. ಅದರಲ್ಲಿ ಒಂದು ಸಾಲಿಡ್ ಆಗಿರ್ತಕ್ಕಂಥ ಬಾಲ್ ಅನ್ನ ಇಮರ್ಸ್ ಮಾಡ್ತಾರೆ ಸ್ನೇಹಿತರೆ, ಪೂರ್ತಿ ಮುಳುಗಿಸ್ತಾರೆ. ಸ್ನೇಹಿತರೆ ಪೂರ್ತಿ ಮುಳುಗಿಸುವಾಗ ನೀರು ಹೊರಗೆ ಚೆಲ್ತದೆ. ಆ ನೀರನ್ನ ಇನ್ನೊಂದು ಪಾತ್ರೆಗೆ ವರ್ಗಾಯಿಸ್ತಾರೆ. ಹಾಗಿದ್ರೆ ಬೀಕರಲ್ಲಿ ಉಳಿಯುವಂತ ನೀರು ಎಷ್ಟು? ಸ್ನೇಹಿತರೆ ಬೀಕರಲ್ಲಿ ಉಳಿಯುವಂತ ನೀರು ಎಷ್ಟು? ಸ್ನೇಹಿತರೆ ಏನ್ ಮಾಡ್ಬೇಕು ಯೋಚನೆ ಮಾಡಿ. ಈ ಫಸ್ಟ್ ಬೀಕರ್ ನಿಮ್ಗೆ ಗೊತ್ತಿದೆ, ಸಿಲಿಂಡರ್ ಅಂತ ಗೊತ್ತಿದೆ. ಆ ಸಿಲಿಂಡರ್ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿ. ಅವರು ಫುಲ್ ನೀರು ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಬೀಕರ್ನ ಅದು ಸಿಲಿಂಡರ್ ಆದ ಕಾರಣ ಸಿಲಿಂಡರ್ನ ವಾಲ್ಯೂಮ್ ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. ಅದರಿಂದ ಆ ಚೆಂಡಿನ ವಾಲ್ಯೂಮ್ ಅನ್ನ ಮೈನಸ್ ಮಾಡಿ.
ಸ್ನೇಹಿತರೆ ಚೆಂಡಿನ ವಾಲ್ಯೂಮ್ ಅನ್ನು ಮೈನಸ್ ಮಾಡಿ ಸ್ನೇಹಿತರೆ, ಹಾಗೆ ನಿಮ್ಗೆ ಉಳಿಯುವಂತಹ ನೀರಿನ ಘನಫಲ ಸಿಗ್ತದೆ. ಖಂಡಿತ ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ ಇದ್ದೇನೆ. ನಾನೀಗ ಲೆಕ್ಕಗಳನ್ನ ಮಾಡ್ತಾ ಹೋಗ್ತಾ ಇಲ್ಲ, ಹೇಗೆ ಮಾಡಬೇಕು ಅಂತ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಸ್ನೇಹಿತರೆ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಕ್ವಶನ್ ನೋಡ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಪುಸ್ತಕದ ಕೊನೆಯಲ್ಲಿ ಬೇರೆ ಬೇರೆ ಆಕೃತಿಗಳನ್ನ ಕೊಟ್ಟಿದ್ದಾರೆ, ಹೌದಲ್ಲ? ಒಂದು ರಾಕೆಟ್. ಸ್ನೇಹಿತರೆ ರಾಕೆಟ್ ಹೇಗಿದೆ ಅಂತ ಹೇಳಿದ್ರೆ, ಮೇಲೆ ಒಂದು ಸಿಲಿಂಡರ್ ಇದೆ, ಸಿಲಿಂಡರ್ನ ಮೇಲ್ಭಾಗ ಒಂದು ಕೋನ್ ಇದೆ, ಕೆಳಭಾಗದಲ್ಲಿ ಒಂದು ಹೆಮಿಸ್ಫಿಯರ್ ಇದೆ, ಒಂದು ಅರ್ಧ ಗೋಳ ಇದೆ. ರಿಪೀಟ್ ಮಾಡ್ಲಾ? ರಾಕೆಟ್ ಹೇಗಿದೆ ಅಂದ್ರೆ ಸ್ನೇಹಿತರೆ, ರಾಕೆಟ್ ಒಂದು ಸಿಲಿಂಡರ್ ಆಕಾರದಲ್ಲಿದೆ, ಮೇಲೆ ಒಂದು ಕೋನ್ ಅಥವಾ ಶಂಕು ಇದೆ, ಕೆಳಗೆ ಒಂದು ಅರ್ಧ ಗೋಳ ಇದೆ. ಅದರ ಟೋಟಲ್ ವಾಲ್ಯೂಮ್ ಅನ್ನ ಸ್ನೇಹಿತರೆ ಕೇಳ್ತಾರೆ, ಟೋಟಲ್ ಘನಫಲವನ್ನು ಸ್ನೇಹಿತರೆ ಕೇಳ್ತಾರೆ. ಏನ್ ಮಾಡಬೇಕು ಸ್ನೇಹಿತರ? ವಾಲ್ಯೂಮ್ ಅನ್ನ ಟೋಟಲ್ ಮಾಡ್ಕೊಂಡು ಸ್ನೇಹಿತರೆ ಕೇಳ್ತಾ ಹೋದಾಗ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಕೋನ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಿ, ಶಂಕುವಿನ ಘನಫಲವನ್ನ ಕಂಡುಹಿಡಿಯಿರಿ, ಸಿಲಿಂಡರ್ನ ಘನಫಲವನ್ನ ಕಂಡುಹಿಡಿಯಿರಿ, ಅರ್ಧ ಗೋಳದ ಸ್ನೇಹಿತರ ಘನಫಲವನ್ನ ಕಂಡುಹಿಡಿಯಿರಿ, ಮತ್ತೆ ಎಲ್ಲವನ್ನ ಕೂಡಿಸಿ. ನಂತರ ವಿ ಮಸ್ಟ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಕೋನ್ ಫಸ್ಟ್, then volume of the cylinder, then volume of the hemisphere, then add all those things ಸ್ನೇಹಿತರೆ, we find the total volume of the rocket ಅಂತ ಅತ್ಯಂತ ಪ್ರಾಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಸ್ನೇಹಿತರೆ ಅದೇ ರೀತಿಯ ಕ್ವಶನ್ ನೆನಪು ಮಾಡ್ತೇನೆ. ಒಂದು ಟ್ಯಾಂಕರ್ ಇದೆ ಸ್ನೇಹಿತರೆ, ಒಂದು ಸುಂದರವಾಗಿರ್ತಕ್ಕಂಥ ಟ್ಯಾಂಕರ್ ಇದೆ. ಸ್ನೇಹಿತರೆ ಟ್ಯಾಂಕರ್ ಹೇಗಿದೆ ಅಂತ ಹೇಳಿದ್ರೆ, ಒಂದು ಸಿಲಿಂಡರ್ ಇದೆ, ಒಂದು ಸಿಲಿಂಡರ್ ಇದೆ. ಸ್ನೇಹಿತರೆ ಸಿಲಿಂಡರ್ನ ಸ್ನೇಹಿತರೆ ರೈಟ್ ಪಾರ್ಟ್ ಅಲ್ಲಿ ದರ್ ಇಸ್ ಎ ಹೆಮಿಸ್ಫಿಯರ್, ಒಂದು ಅರ್ಧ ಗೋಳ ಇದೆ. ಅದೇ ಸೈಜಿನ ಇನ್ನೊಂದು ಹೆಮಿಸ್ಫಿಯರ್ ಅನ್ನು ಸ್ನೇಹಿತರೆ ಬಾಟಮ್ ಅಲ್ಲಿ ಫಿಟ್ ಮಾಡಿದ್ದಾರೆ. ರೈಟ್ ಅಲ್ಲಿ ಮತ್ತು ಲೆಫ್ಟ್ ಅಲ್ಲಿ ಸ್ನೇಹಿತರೆ ಸೇಮ್ ಸೈಜಿನ ಹೆಮಿಸ್ಫಿಯರ್ಗಳು, ಅಂದ್ರೆ ಹೆಮಿಸ್ಫಿಯರ್ಗಳು ಸ್ನೇಹಿತರೆ ಸೇಮ್ ಇದಂತ ಕೊಡ್ತಾರೆ. ಸಿಲಿಂಡರ್ ಮಧ್ಯದಲ್ಲಿದೆ. ಅದರ ಸ್ನೇಹಿತರ ವಾಲ್ಯೂಮ್ ಅನ್ನ ಕೇಳಿದಾಗ ಈ ಸಿಲಿಂಡರ್ನ ವಾಲ್ಯೂಮ್ ಅನ್ನ ಫಸ್ಟ್ ಮಾಡಬೇಕು. ಯಾವ್ದು ಫಾರ್ಮುಲಾ ಖಂಡಿತವಾಗಿ ಮಾಡಿ ಸ್ನೇಹಿತರ. ಆಮೇಲೆ ಹೆಮಿಸ್ಫಿಯರ್ ಅನ್ನು ಸ್ನೇಹಿತರೆ ಆಡ್ ಮಾಡಿದಾಗ ಒಂದು ಪೂರ್ಣ ಗೋಳ ಸಿಗ್ತದೆ, ಹೌದಲ್ಲ? ಅರ್ಧ ಗೋಳ ಸ್ನೇಹಿತರೆ ಫಿಟ್ ಮಾಡಿದಾಗ ನಿಮ್ಗೊಂದು ಪೂರ್ಣವಾಗಿರ್ತಕ್ಕಂಥ ಗೋಳ ಸಿಗ್ತದೆ. ಸ್ನೇಹಿತರೆ ಪೂರ್ಣ ಗೋಳದ ಘನಫಲವನ್ನ ಮಾಡ್ಕೊಳ್ಳಿ, ಕೂಡಿಸ್ಕೊಳ್ಳಿ. ರಿಪೀಟ್ ಮಾಡ್ತೇನೆ. ವಿ ಮಸ್ಟ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫಸ್ಟ್, ದೆನ್ ದ ವಾಲ್ಯೂಮ್ ಆಫ್ ದ ಟೋಟಲ್ ಸ್ಪಿಯರ್, ದೆನ್ ಆಡ್ ದೋಸ್ ಥಿಂಗ್ಸ್ ಸ್ನೇಹಿತರೆ, ವಿ ಗೆಟ್ ದ ವಾಲ್ಯೂಮ್ ಆಫ್ ದ ಟೋಟಲ್ ಟ್ಯಾಂಕರ್. ಅತ್ಯಂತ ಚಂದವಾದ ಪ್ರಶ್ನೆ, ಈಸಿ ಆದ ಪ್ರಶ್ನೆ ಸ್ನೇಹಿತರೆ. ಫಾರ್ಮುಲಾ ಆದ್ರೂ ಪರೀಕ್ಷೆಗೆ ಕೇಳ್ತಾರೆ ಅಂತ ನಂಗೆ ಗೊತ್ತಿದೆ ಸ್ನೇಹಿತರೆ. ಅಥವಾ ಇನ್ನೂ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ನಾನು ನೆನಪು ಮಾಡ್ತೇನೆ ನಿಮ್ಗೆ ಸ್ನೇಹಿತರೆ. ಒಂದು ಆಟಿಕೆ ವಸ್ತು ಇದೆ, ಒಂದು ಟಾಯ್ ಇದೆ, ಒಂದು ಗೊಂಬೆ ಇದೆ ಸ್ನೇಹಿತರದ್ದು. ಹೇಗಿದೆ ಅಂದ್ರೆ ಒಂದು ಕೋನ್ ಶೇಪ್ ಅಲ್ಲಿ ಇದೆ, ಮೇಲೆ ಒಂದು ಹೆಮಿಸ್ಫಿಯರ್ ಅನ್ನು ಫಿಟ್ ಮಾಡಿದ್ದಾರೆ, ಒಂದು ಅರ್ಧ ಗೋಳವನ್ನು ಫಿಟ್ ಮಾಡಿದ್ದಾರೆ. ಸ್ನೇಹಿತರದಕ್ಕೆ ಬಣ್ಣ ಹಚ್ಚಲಿಕ್ಕಿದೆ. ನೀವು ಬಣ್ಣ ಹಚ್ಚಲಿಕ್ಕೆ ಬ್ರಷ್ ತಗೊಂಡು ಹೊರಟಿದ್ದೀರಿ ಸ್ನೇಹಿತರೆ, ಎಷ್ಟು ಏರಿಯಾ ಸಿಗುತ್ತೆ ಅಂತ ಕೇಳ್ತೀನಿ. ಎಷ್ಟು ಏರಿಯಾ ಸಿಗುತ್ತೆ ಸ್ನೇಹಿತರೆ? ಅದರ ಅರ್ಥ ನೀವು ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅನ್ನ ಮಾಡಬೇಕು. ರಿಪೀಟ್ ಮಾಡ್ತೇನೆ. ನೀವು ಶಂಕುವಿನ ಪಾರ್ಶ್ವ ವಿಸ್ತೀರ್ಣವನ್ನ ಮಾಡಬೇಕು. ಆಮೇಲೆ ಹೆಮಿಸ್ಫಿಯರ್ ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ರಿಪೀಟ್ ಮಾಡ್ತೇನೆ. ಮೇಲಿರ್ತಕ್ಕಂಥ ಅರ್ಧಗೋಳದ ಪಾರ್ಶ್ವ ವಿಸ್ತೀರ್ಣವನ್ನ ಮಾಡಬೇಕು. ಅದು 2πr² ಅಂತ ಗೊತ್ತಿದೆ. ಆಮೇಲೆ ಕೋನಿನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಎರಡನ್ನ ಕೂಡಿಸಿದಾಗ ನಿಮ್ಗೆ ಆ ಟಾಯಿಗೆ ಬಣ್ಣ ಹಾಕ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಸ್ಪೇಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಇಂಥ ಪ್ರಶ್ನೆಗಳು ಅಟ್ಲೀಸ್ಟ್ ನಿಮ್ಗೆ ಲೆಕ್ಕವನ್ನ ಮಾಡ್ಲಿಕ್ಕೆ ಸಾಧ್ಯವಾಗದೆ ಹೋದ್ರು ಕೂಡ ಫಾರ್ಮುಲಾ ಹೇಗೆ ಅಪ್ಲೈ ಮಾಡೋದು ಅಂತ ನೆನಪಿಟ್ಟುಕೊಳ್ತಾ ಸ್ನೇಹಿತರೆ ಕಲಿತಾ ಹೋಗ್ತಾರೆ. ನಾನು ಮತ್ತೆ ಟ್ಯಾಂಕರ್ನ ಪ್ರಶ್ನೆಗೆ ಬರ್ತೇನೆ ಸ್ನೇಹಿತರೆ. ಟ್ಯಾಂಕರ್ ಅಲ್ಲಿ ಮಧ್ಯೆ ಸಿಲಿಂಡರ್ ಇದೆ, ಆ ಕಡೆ ಒಂದು ಹೆಮಿಸ್ಫಿಯರ್ ಇದೆ, ಈ ಕಡೆ ಒಂದು ಹೆಮಿಸ್ಫಿಯರ್ ಇದೆ, ಒಂದು ಅರ್ಧ ಗೋಳವನ್ನು ಫಿಟ್ ಮಾಡಿದ್ದಾರೆ ಸ್ನೇಹಿತರೆ. ಈಗ ವಾಲ್ಯೂಮ್ ಅನ್ನ ಕೇಳ್ತಾ ಇಲ್ಲ, ಸರ್ಫೇಸ್ ಏರಿಯಾವನ್ನ ಕೇಳ್ತಾರೆ. ಬಣ್ಣ ಹಚ್ಚಲಿಕ್ಕೆ ಸಿಗುವಂತ ಜಾಗ ಎಷ್ಟು ಅಂತ ಕೇಳ್ತಾರೆ. ಸೊ ದೇ ಆರ್ ಆಸ್ಕಿಂಗ್ ದ ಸರ್ಫೇಸ್ ಏರಿಯಾ ಟು ಪೇಂಟ್ ದ ಟ್ಯಾಂಕರ್ ಅಂತ ಕೇಳ್ತಾರೆ. ಹೇಗೆ ಮಾಡೋಣ? ಸೊ ನೀವೀಗ ಮಾಡಬೇಕಾದ್ದು ಸಿಲಿಂಡರ್ನ ಲ್ಯಾಟ್ರಲ್ ಸರ್ಫೇಸ್ ಏರಿಯಾವನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀರಿ. ಸಿಲಿಂಡರ್ನ ಪಾರ್ಶ್ವ ವಿಸ್ತೀರ್ಣ 2πrh ಅನ್ನ ಫಸ್ಟ್ ಫೈಂಡ್ ಔಟ್ ಮಾಡ್ತೀರಿ. ಆಮೇಲೆ ಹೆಮಿಸ್ಫಿಯರ್ ಸ್ನೇಹಿತರೆ ಅದನ್ನ ಎರಡನ್ನ ಸೇರಿಸಿದಾಗ ಒಂದು ಸ್ಪಿಯರ್ ಸಿಕ್ಕಿತ್ತು, ಒಂದು ಗೋಳ ಸಿಕ್ಕಿತ್ತು ಸ್ನೇಹಿತರೆ. ಗೋಳದ ಹೊರಮೆ ವಿಸ್ತೀರ್ಣವನ್ನ ಮಾಡ್ತೀರಿ 4πr². ಸ್ನೇಹಿತರೆ ಎರಡನ್ನ ಕೂಡಿಸಿಕೊಂಡಾಗ ನಿಮ್ಗೆ ಇಡೀ ಟ್ಯಾಂಕರ್ನ ಸರ್ಫೇಸ್ ಏರಿಯಾ ಸಿಗುತ್ತೆ ಸ್ನೇಹಿತರೆ. ಬಹಳ ಸುಂದರವಾಗಿರ್ತಕ್ಕಂಥ ಕ್ವಶನ್ ಅಂತ ಅನಿಸ್ತಾ ಇದೆ. ಇನ್ನೊಂದು ಸಾಲಿಡ್ ಆಗಿರ್ತಕ್ಕಂಥ ಒಂದು ಸಿಲಿಂಡರ್ ಇದೆ, ಒಂದು ಘನ ಸಿಲಿಂಡರ್ ಆಕೃತಿ ಇದೆ. ಮರದಿಂದ ಮಾಡಿದ್ದು ಅಂತ ಕೊಡ್ತಾರೆ, ಅಥವಾ ಒಂದು ಲೋಹದಿಂದ ಮಾಡಿದ್ದು ಅಂತ ಕೊಡ್ತಾರೆ ಸ್ನೇಹಿತರೆ. ಅದರಿಂದ ನೀವು ಒಂದು ಅರ್ಧಗೋಳವನ್ನ ಕೊರೆದು ತೆಗಿತಾ ಇದ್ದೀರಿ. ಒಂದು ಅರ್ಧಗೋಳವನ್ನ, ಒಂದು ಹೆಮಿಸ್ಫಿಯರ್ ಅನ್ನ ಸ್ನೇಹಿತರೆ ನೀವು ಕೊರೋಸ್ ಮಾಡಿ ಅದನ್ನ ಡಿಲೀಟ್ ಮಾಡ್ತಾ ಇದ್ದೀರಿ, ತೆಗಿತಾ ಇದ್ದೀರಿ ಸ್ನೇಹಿತರೆ. ಉಳಿಯುವಂತಹ ವಾಲ್ಯೂಮ್ ಎಷ್ಟು ಅಂತ ಕೇಳ್ತಾರೆ.
ಸ್ನೇಹಿತರೆ ಉಳಿಯುವಂತ ಘನಫಲ ಎಷ್ಟು ಅಂತ ಕೇಳ್ತಾ ಇದ್ರೆ ಬಹಳ ಚಂದವಾದ ಪ್ರಶ್ನೆ. ನೀವು ಮಾಡ್ಬೇಕಾದೇನು ಅಂತ ಹೇಳಿದ್ರೆ ಫಸ್ಟ್ ಫೈಂಡ್ ದ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಫಸ್ಟ್ ಫೈಂಡ್ ದ ಸ್ನೇಹಿತರೆ ವಾಲ್ಯೂಮ್ ಆಫ್ ದ ಸಿಲಿಂಡರ್. ಸಿಲಿಂಡರ್ ನ ಘನಫಲವನ್ನ ಫಸ್ಟ್ ಫೈಂಡ್ ಔಟ್ ಮಾಡಿ. πr² h ಇಸ್ ದ ಫಾರ್ಮುಲಾ. ಫಸ್ಟ್ ಫೈಂಡ್ ಔಟ್ ಮಾಡಿ. ಆಮೇಲೆ ಹೆಮಿಸ್ಫಿಯರ್ ನ ಸ್ನೇಹಿತರೆ ಅರ್ಧಗೋಳದ ಘನಫಲವನ್ನ ಫೈಂಡ್ ಔಟ್ ಮಾಡಿ. ಸ್ನೇಹಿತರೆ ಅರ್ಧಗೋಳದ ಘನಫಲವನ್ನು ಫೈಂಡ್ ಔಟ್ ಮಾಡಿ. 2πr³ 3 ಅಂತಿದೆ ಫಾರ್ಮುಲಾ. ಹಾಕೊಳ್ಳಿ ಸ್ನೇಹಿತರೆ. ಫಸ್ಟ್ ನಿಂದ ಸೆಕೆಂಡ್ ಅನ್ನು ಮೈನಸ್ ಮಾಡಿ. ಸಿಲಿಂಡರ್ ನ ವಾಲ್ಯೂಮ್ ನಿಂದ ಹೆಮಿಸ್ಫಿಯರ್ ನ ವಾಲ್ಯೂಮ್ ಅನ್ನು ಸ್ನೇಹಿತರೆ ಮೈನಸ್ ಮಾಡಿದಾಗ ನಿಮ್ಗೆ ಉಳಿಯುವಂತಹ ಸ್ನೇಹಿತರೆ ಪಾರ್ಟ್ ಎಷ್ಟು, ಅದರ ವಾಲ್ಯೂಮ್ ಎಷ್ಟು ಅಂತ ಗೊತ್ತಾಗುತ್ತದೆ. ಇಂತಹ ಪ್ರಶ್ನೆಗಳನ್ನ ದೇವರ ಆಣೆಗೂ ಮಿಸ್ ಮಾಡ್ಕೋಬೇಡಿ. ಅತ್ಯಂತ ಈಸಿ ಆಗಿರತಕ್ಕಂಥ ಪಾರ್ಟ್. ಖಂಡಿತ ಸ್ನೇಹಿತರೆ ಮಿಸ್ ಮಾಡ್ಕೋಬೇಡಿ. ಅಟ್ಲೀಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋದನ್ನಾದ್ರೂ ಕಲಿಯಿರಿ. ನಂಗೆ ಅನಿಸ್ತಾ ಇದೆ ಈ ಪಾಠದ ಕೊನೆಗಿರ್ತಕ್ಕಂಥ ಪ್ರಶ್ನಮ್ ಇದೆಯಲ್ಲ, ಪ್ರಶ್ನಮ್ ಲೆಕ್ಕ ಬಹಳ ಕಷ್ಟ ಇದೆ. ಲೆಂತಿ ಪ್ರಶ್ನೆ ಇದೆ. ನನಗೆ ಪರೀಕ್ಷೆಗೆ ಅದು ಬರೋದಿಲ್ಲ ಅಂತ ಅನಿಸ್ತಾ ಇದೆ. ಆದ್ರೆ ಪ್ರಶ್ನಮ್ ಅಲ್ಲಿ ಒಂದು ಫಾರ್ಮುಲಾ ಪರೀಕ್ಷೆ ಕೇಳಬೇಕು ಅಂತ ನಂಗೆ ಗೊತ್ತಿದೆ ಸ್ನೇಹಿತರೆ. ಯಾವುದೇ ಒಂದು ಫಾರ್ಮುಲಾವನ್ನು ಕೇಳ್ಬೋದು. ಪ್ರಶ್ನಮ್ ಅಥವಾ ಭಿನ್ನಕ, ಶಂಕುವಿನ ಭಿನ್ನಕ ಇದೆಯಲ್ಲ, ಅದರ ಸರ್ಫೇಸ್ ಏರಿಯಾವನ್ನ ಕೇಳ್ಬೋದು, ಲ್ಯಾಟರಲ್ ಸರ್ಫೇಸ್ ಏರಿಯಾವನ್ನ ಕೇಳ್ಬೋದು, ವಾಲ್ಯೂಮ್ ಅನ್ನ ಕೇಳ್ಬೋದು. ಅಥವಾ ಎಲ್ ಕೊಟ್ಟಾಗ ಎಚ್ ಕೊಟ್ಟಾಗ ಆರ್ ಅನ್ನ ಹುಡುಕುವಂತಹ ಫಾರ್ಮುಲಾವನ್ನು ಕೇಳ್ಬೋದು. ಈ 4 ಫಾರ್ಮುಲಾದಲ್ಲಿ ಒಂದು ಫಾರ್ಮುಲಾ ಡೈರೆಕ್ಟ್ ಆಗಿ ಪರೀಕ್ಷೆ ಕೇಳ್ತಾರೆ. ಸ್ನೇಹಿತರೆ ಭಿನ್ನಕದ ಮೇಲೆ ಲೆಕ್ಕಗಳು ಸ್ವಲ್ಪ ಕಷ್ಟ ಇದೆ, ಟೆನ್ಷನ್ ಮಾಡ್ಕೋಬೇಡಿ ಸ್ನೇಹಿತರೆ. ಖಂಡಿತವಾಗಿ ಅದು ಉದ್ದ ಪ್ರಶ್ನೆಗಳನ್ನು ನಾನು ಕೇಳೋದಿಲ್ಲ ಅಂತ ಅನಿಸ್ತಾ ಇದೆ. ಅಟ್ಲೀಸ್ಟ್ ಫಾರ್ಮುಲಾವನ್ನ ಕೂಡ ನೆನಪಿಟ್ಟುಕೊಂಡ್ರೆ 1 ಮಾರ್ಕ್ಸ್ ತಗೊಳ್ಳಿಕ್ಕಾಗ್ತದೆ. ಭಿನ್ನಕದ ಮೇಲೆ ಒಂದು ಸೂತ್ರವನ್ನ ಪರೀಕ್ಷೆಗೆ ಖಂಡಿತವಾಗಿ ನಂಗೆ ಕೇಳ್ತಾನೆ ಗೊತ್ತಿದೆ. ಆ 1 ಮಾರ್ಕನ್ನ ಮಿಸ್ ಮಾಡಿಕೊಳ್ಳದೆ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನು ಬಹಳ ಪ್ರೀತಿಯಿಂದ ಬೆಳ್ಕೊಡ್ತಾ ಇದ್ದೇನೆ. ಮತ್ತೆ ಭೇಟಿಯಾಗೋಣ. ನಾಳೆ ಹೊಸ ಪಾಠ ಬರ್ತಾ ಇದೆ.